ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಕೈಮಾ ಉಂಡೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಬಂದಿರೋ ಐ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಹೀಗೆ ಸದಾ ವಿಡಿಯೋ ನೋಡಿ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ. ಈಗ ಚಿಕನ್ ಕೈಮಾ ಉಂಡೆನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕೆಜಿ ಆಗೋವಷ್ಟು ಚಿಕನ್ನ ತಗೊಂಡಿದ್ದೀನಿ. ಕೆಲವರು ಅಂಗಡಿನಲ್ಲೇನೆ ಕೈಮಾ ಮಾಡೋದಕ್ಕೆ ಕಟ್ ಮಾಡಿಸ್ಕೊಂಡು ಬರ್ತಾರೆ. ಇಲ್ಲಿ ನಾನು ಮಾಮೂಲಿ ಚಿಕನ್ನ ತಗೊಂಡಿದ್ದೀನಿ. ಚಿಕನ್ ಕೈಮಾ ಉಂಡೆ ಮಾಡೋದಕ್ಕೆ ಸಾಂಬಾರಿಗೆ ನಾನು 2 ಈರುಳ್ಳಿನ ತಗೊಂಡಿದ್ದೀನಿ, 1 ಟೊಮೊಟೊ, 1 ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ, ಒಂದು 3 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಮತ್ತು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ. ನೀವು ಸಾಂಬಾರ್ ಪುಡಿ ಯೂಸ್ ಮಾಡೋರು ಮಾಡ್ಕೋಬೋದು. ಇಲ್ಲಾಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿನ ಸಪ್ರೇಟಾಗಿ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು, ಧನಿಯಾ ಮೆಣಸಿನ್ಕಾಯಿ ಪುಡಿನ. ಮತ್ತು ನಾನಿಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, 1 ಹಸಿಮೆಣಸಿನ್ಕಾಯಿ ಮತ್ತು ಕಾಳುಮೆಣಸು, ಕೊತ್ತಂಬರಿ ಸೊಪ್ಪು, ಮೊಟ್ಟೆ ಮತ್ತು ಹುರ್ಗಡ್ಲೆನ ತಗೊಂಡಿದ್ದೀನಿ. ಹುರ್ಗಡ್ಲೆ ಏನಕ್ಕೆ ಹಾಕೋಬೇಕು ಅಂದರೆ ಕೈಮಾ ಉಂಡೆ ಒಡೆಯೋದಿಲ್ಲ, ನೀಟಾಗೆ ಬೈಂಡಿಂಗು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಡಲೆನ ಹಾಕೋಬೇಕಾಗತ್ತೆ. ನಾನು ಮೊದಲಿಗೆ ಹೇಳ್ದಂಗೆ ನಾನು ಅಂಗಡಿನಲ್ಲಿ ಕೈಮಾಗೆ ನಾನು ಕಟ್ ಮಾಡಿಸ್ಕೊಂಡು ಬಂದಿಲ್ಲ, ಮಾಮೂಲಿ ಚಿಕನ್ನೇ ತೊಗೊಂಡು ಬಂದಿದ್ದೀನಿ. ಚಿಕನಲ್ಲಿ ಬೆಂಡ್ ಇರುತ್ತಲ್ಲ, ಅದನ್ನೆಲ್ಲ ಸಾಂಬಾರಲ್ಲಿ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಆ ಬೆಂಡಿರೋ ಅಂಥದ್ದನ್ನು ನಾವು ಆರಾಮಾಗಿ ಕೈಮಾನ ಮಾಡ್ಕೋಬೋದು. ನೋಡಿ, ಈ ಥರ ಬೆಂಡನ್ನ ಕಟ್ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಮೂಳೆ ಎಲ್ಲ ಇರಬಾರ್ದು, ಮೂಳೆ ಇಲ್ಲದೆ ಇರೋ ಥರ ಖಂಡನ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಕೈಮಾಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ನಾನು ಆದಷ್ಟು ಬೆಂಡ್ ಪೀಸ್ಗಳನ್ನೇ ಹಾಕೊತಾ ಇದ್ದೀನಿ. ಬೆಂಡು ಯಾಕಂದರೆ ನಮಗೆ ತಿನ್ನೋಕ್ಕಾಗಲ್ಲ ಸಾಂಬಾರಲ್ಲಿ, ಇಲ್ಲಾಂದರೆ ಕಬಾಬ್ ಮಾಡ್ಕೋಬೇಕು. ಈ ಥರ ಕೈಮಾ ಉಂಡೆನ ಮಾಡ್ಕೋಬೋದು, ಆವಾಗ ತಿನ್ಬೋದು. ಬರೀ ಸಾಂಬಾರಲ್ಲಿ ಹಾಗೆ ಹಾಕ್ಬಿಟ್ರೆ ಬೆಂಡು ಅಗಿತಾ ಇದ್ರೆ ಹಾಗೆ ಇರುತ್ತೆ ಬೆಂಡು. ಈ ಥರ ಕೈಮಾ ಉಂಡೆ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ನೋಡಿ ಮೂಳೆ ಅಂಥದನ್ನ ಹಾಗೆ ಬಿಟ್ಟಿದ್ದೀನಿ, ಆ ಥರ ಬೆಂಡ್ ಪೀಸನ್ನ ಮಾತ್ರ ತಗೊಂಡಿದ್ದೀನಿ. ನಾನು ಇದನ್ನು ಮತ್ತೆ ಮೂಳೆ ಇರೋದನ್ನ ಹಾಗೆ ಸಾಂಬಾರಿಗೆ ಹಾಕ್ತೀನಿ. ಮತ್ತೆ ನೋಡಿ, ನಾನು ಕೈಮಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಅಂಗಡಿನಲ್ಲಿ ಬೇಕಾದ್ರೂ ಕಟ್ ಮಾಡಿಸ್ಕೊಂಡು ಬರ್ಬೋದು, ಅವ್ರು ಸಪ್ರೇಟಾಗೆ ಕೈಮಾಗೆನೆ ಕಟ್ ಮಾಡಿಕೊಡ್ತಾರೆ. ಆಮೇಲೆ ನಾನು ಇಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ನೀವು ದಪ್ಪ ಈರುಳ್ಳಿ ಆದರೆ ಒಂದನ್ನೇ ಹಾಕೋಬೋದು. ನಾನು ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ, ಹಾಗಾಗಿ 2 ಈರುಳ್ಳಿನ ಹಾಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ, ಮತ್ತು ಶುಂಠಿ, 1 ಇಂಚಷ್ಟು ಶುಂಠಿ, 1 ಚಿಕ್ಕ ಗೆಡ್ಡೆ, 1 ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ. ಇದನ್ನು 1-2 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಟೊಮೊಟೊನ ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಮೀಡಿಯಂ ಸೈಜು 1 ಟೊಮೊಟೊನ ಹಾಕೊತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾನಿಲ್ಲಿ 1-2 ಇಂಚಷ್ಟು ಚಕ್ಕೆನ ಹಾಕೊತಾ ಇದ್ದೀನಿ, 1-2 ಲವಂಗನ ಸೇರಿಸ್ತಾ ಇದ್ದೀನಿ. 1 ಮೀಡಿಯಂ ಸೈಜು ಚಿಕ್ಕ ತೆಂಗಿನಕಾಯಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ನಾನು ದೊಡ್ಡ ತೆಂಗಿನಕಾಯಿ ಅಲ್ಲ, ಮೀಡಿಯಂ ಸೈಜು ಚಿಕ್ಕ ತೆಂಗಿನಕಾಯಲ್ಲಿ ಅರ್ಧ ಹೋಳನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕೋ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಕಾಯೆಲ್ಲ ಹಾಕೊಂಡ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ಕುಕ್ಕರ್ನ ತೊಗೊಂಡಿದ್ದೀನಿ, 5 ಲೀಟ್ರ್ ಕುಕ್ಕರ್ನ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿನ ಹಾಕೊತಾ ಇದ್ದೀನಿ ಎಣ್ಣೆಗೆ. ಈರುಳ್ಳಿ ಹಾಕೊಂಡ್ಮೇಲೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿನ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆಗಲೇ ಕಟ್ ಮಾಡಿ ಉಳ್ಕೊಂಡಿತ್ತಲ್ಲ ಚಿಕನು, ಅಂದರೆ ಮೂಳೆ ಪೀಸ್ ಅಂಥದ್ದೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ. ನೋಡಿ,
ಮೂಳೆ ಇರೋ ಅಂಥ ಪೀಸ್ಗಳನ್ನೆಲ್ಲ ನಾನು ಹಾಗೆ ಇಟ್ಕೊಂಡಿದ್ದೆ. ಅದನ್ನು ನಾನಿಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದು ಚಿಕನ್ನ ಹಾಕೊತಾ ಇದ್ದೀನಿ. ನಾವೆಲ್ಲ ಬರೀ ಕೈಮಾ ಉಂಡೆನೆ ಮಾಡ್ಕೊಂಬಿಟ್ರು ಕೂಡ ಸಾಂಬಾರು ಟೇಸ್ಟ್ ಆಗಲ್ಲ. ಈ ಥರ ಸ್ವಲ್ಪ ಚಿಕನ್ ಪೀಸ್ಗಳನ್ನ ಹಾಕೋಬೇಕು ಸಾಂಬಾರಿಗೆ, ಆವಾಗಲೇ ಸಾಂಬಾರು ರುಚಿಯಾಗಿರುತ್ತೆ. ನೀವು ಚಿಕನ್ ಪೀಸ್ ಏನು ಹಾಕೊಳ್ದೆ ಬರೀ ಕೈಮಾ ಉಂಡೆ ಮಾಡ್ಕೊಂಬಿಟ್ರು ಅಷ್ಟು ರುಚಿ ಬರಲ್ಲ ಸಾಂಬಾರು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪು ಸ್ವಲ್ಪನೇ ಹಾಕೊಳ್ಳಿ, ಆಮೇಲೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹಾಕೋಬೋದು. ಸ್ವಲ್ಪ ನೀರೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಷ್ಟರಲ್ಲೇ ನಾವು ಫ್ರೈ ಮಾಡಿಟ್ಕೊಂಡಿರೋದೆಲ್ಲ ತಣ್ಣಗಾಗಿದೆ. ಈಗ ಅದನ್ನು ರುಬ್ಕೊಳ್ಳೋಣ. ನಾನು ಒಂದು ಮಿಕ್ಸಿ ಜಾರಿಗೆ ಆಗಲೇ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಈಗ ರುಬ್ಕೊಳಕ್ಕೆ ಹಾಕೊತಾ ಇದ್ದೀನಿ. ಮತ್ತು ಒಂದು 3 ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ. ಸ್ವಲ್ಪ ನೀರನ್ನು ಸೇರಿಸಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು. ತರಿ ತರಿಯಾಗಿರಬಾರ್ದು, ನೈಸ್ ಪೇಸ್ಟಾಗಿ ರುಬ್ಕೋಬೇಕು. ನೋಡಿ ಈ ಥರ ನೈಸ್ ಪೇಸ್ಟ್ ಆಗಿರಬೇಕು. ನೋಡಿ ಫುಲ್ಲು ನುಣ್ಣಗಾಗಿದೆ ಮಸಾಲೆ. ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ನೀರೆಲ್ಲ ಡ್ರೈ ಆಗಿದೆ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ನಾವು ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ. ರುಬ್ಕೊಂಡಿರೋಂಥ ಮಸಾಲೆನೇ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಾಯ್ಸಲ್ಲಿ ಏನಾರ ಡಿಸ್ಟರ್ಬೆನ್ಸ್ ಇದೆ ಸಾರಿ ಫ್ರೆಂಡ್ಸ್, ಸ್ವಲ್ಪ ಕೋಲ್ಡ್ ಆಗಿದೆ, ಮೂಗೆಲ್ಲ ಕಟ್ಕೊಂಡಿದೆ, ಹಾಗಾಗಿ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಏನಾರ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಈಗ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ. ನೀವು ಇಡ್ಲಿ, ಚಪಾತಿ, ರೊಟ್ಟಿ, ಪೂರಿ ಈ ಥರ ಏನಕ್ಕಾದ್ರೂ ಮಾಡ್ಕೊತೀನಿ ಅನ್ನೋದಿದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ರೈಸಿಗೆ ಮತ್ತು ಮುದ್ದೆಗೆ ಮಾಡ್ಕೊತೀರಾ ಅನ್ನೋದಾದರೆ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಳ್ಳಿ. ನಾನಿಲ್ಲಿ ರೈಸು ಮತ್ತು ಮುದ್ದೆಗೆ ಸಾಂಬಾರು ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ತೆಳ್ಳಗೆನೆ ಮಾಡಿದ್ದೀನಿ ಸಾಂಬಾರನ್ನ. ನೀವು ಚಪಾತಿ, ರೊಟ್ಟಿಗಾದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ನ ಮುಚ್ಚಿ ಉರಿ ಕಮ್ಮಿ ಮಾಡಿ ಬಿಡಿ, ನಿಧಾನಕ್ಕೆ ಬೇಯ್ತಾ ಇರಲಿ ಅದು. ಅಷ್ಟರಲ್ಲಿ ನಾವು ಕೈಮಾ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 4ರಿಂದ 5 ಸ್ಪೂನಷ್ಟು ಕಡಲೆನ ಹಾಕೊಂಡಿದ್ದೀನಿ. ಕಡಲೆನ ಫುಲ್ಲು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಈಗ ನಾನಿಲ್ಲಿ ಕೈಮಾ ಉಂಡೆಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕಂದರೆ ಇನ್ನೊಂದು ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು. ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ, ದಪ್ಪ ಈರುಳ್ಳಿಲಿ ಅರ್ಧದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಒಂದು 20 ಕಾಳು ಮೆಣಸನ್ನ ಹಾಕೊತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿದ್ದೀನಿ. ರುಬ್ಬೋದಕ್ಕೆ ನೀರನ್ನ ಹಾಕೋಬೇಡಿ, ಹಾಗೆ ರುಬ್ಕೋಬೇಕು. ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳಿ. ಮತ್ತು ಚಿಕನ್ ಹಾಕು ಕೂಡ ಒಂದ್ಸಲ ರುಬ್ಕೋಬೇಕಾಗುತ್ತೆ. ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ನಾವು ಆಗಲೇ ಕೈಮಾಗೆ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನನ್ನು ಸೇರಿಸ್ತಾ ಇದ್ದೀನಿ. ಚಿಕನನ್ನು ಹಾಕೊಂಡ್ಮೇಲೂ ಕೂಡ ನೀವು ನೀಟಾಗೆ ಚಿಕನ್ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ನೋಡಿ ಈ ಥರ ಫುಲ್ಲು ಗ್ರೈಂಡ್ ಆಗಬೇಕು ಚಿಕನ್ನು, ಅಲ್ಲಿವರೆಗೂ ರುಬ್ಕೋಬೇಕು. ನೋಡಿ ನೀವು ನೀರೆಲ್ಲ ಹಾಕೊಂಡ್ಬಿಟ್ರೆ ತೆಳ್ಳಗೆ ಆಗ್ಬಿಡುತ್ತೆ, ಹಂಗಾಗಿ ನೀರು ಹಾಕೋಬಾರ್ದು ರುಬ್ಬೋದಕ್ಕೆ, ಹಾಗೇನೆ ರುಬ್ಕೋಬೇಕು. ಕರೆಕ್ಟಾಗಿ ಬಂದಿದೆ. ಈಗ ನಾನು ಇದನ್ನೆಲ್ಲ ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ ರುಬ್ಕೊಂಡಿರೋದು. ಈ ಚಿಕನಲ್ಲೇ ನಾವು ಮಸಾಲೆನೂ ಕೂಡ ಸೇರಿಸಿನೇ ರುಬ್ಕೊಂಡಿದ್ದೀವಿ. ನೀವು ನೀರು ಹಾಕೊಂಡ್ರೆ ಫುಲ್ಲು ತೆಳ್ಳಗಾಗ್ಬಿಡುತ್ತೆ, ಯಾವುದೇ ಕಾರಣಕ್ಕೂ ನೀರು ಹಾಕೊಂಡು ರುಬ್ಕೋಬೇಡಿ, ಹಾಗೇನೆ ರುಬ್ಕೋಬೇಕು. ಆಮೇಲೆ ನಾನಿಲ್ಲಿ ಒಂದು ಮೊಟ್ಟೆನ ಹಾಕೊತಾ ಇದ್ದೀನಿ. ಮೊಟ್ಟೆ ಹಾಕೊಳ್ಳೋದ್ರಿಂದನೂ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಹುರ್ಗಡ್ಲೆ ಪುಡಿನ, ಅದನ್ನು ಸೇರಿಸ್ತಾ ಇದ್ದೀನಿ. ನೀವು ಅಷ್ಟನ್ನು ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ. ನಾನೀಗ ಒಂದು 2 ಸ್ಪೂನಷ್ಟು ಅಷ್ಟೇ ಹಾಕೊಂಡಿದ್ದೀನಿ ಕಡಲೆ ಪುಡಿನ. ನೋಡಿ ಮೊಟ್ಟೆ ಮತ್ತು ಹುರ್ಗಡ್ಲೆ ಪೌಡ್ರನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತೆಳ್ಳಗಾಯಿತು ಅಂದಾಗ ಇನ್ನೊಂದು ಸ್ವಲ್ಪ ಕಡಲೆ ಪುಡಿನ ಸೇರಿಸ್ಕೊಳ್ಳಿ. ನೀವು ಒಂದೇ ಸಲ ಜಾಸ್ತಿ ಹಾಕೊಂಡ್ಬಿಟ್ರು ಗಟ್ಟಿಗೆ ಆಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ಹುರ್ಗಡ್ಲೆ ಪೌಡ್ರನ್ನ ಹಾಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಕಡಲೆ ಪುಡಿ ಹಾಕೊಳ್ಳೋದ್ರಿಂದ ಉಂಡೆ ಚೆನ್ನಾಗಿ ಬರುತ್ತೆ. ನೀವು ಸಾಂಬಾರಿಗೆ ಉಂಡೆ ಹಾಕಿದಾಗ ಅದು ಹೊಡ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಹದದಲ್ಲಿ ಕರೆಕ್ಟಾಗಿದೆ. ನೋಡಿ ನಿಮಗೆ ಉಂಡೆ ಕಟ್ಕೊಳ್ಳೋಕ್ಕೆ ನೀಟಾಗಿ ಬರಬೇಕು,
ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ಈ ಥರ ಸಾಫ್ಟಾಗೇ ಇರಬೇಕು. ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪನೇ ಹುರ್ಗಡ್ಲೆ ಪೌಡ್ರನ್ನ ಹಾಕೊಂಡು ಕಲಿಸ್ಕೋಬೇಕು. ಎಲ್ಲ ಕಲಿಸ್ಕೊಂಡು ಆದಮೇಲೆ ನೀವು ಈ ಥರ ಎಲ್ಲ ನಿಮಗೆ ಯಾವ ಸೈಜಿಗೆ ಬೇಕು ಕೈಮಾ ಉಂಡೆ ಆ ಸೈಜಿಗೆ ನೀಟಾಗಿ ಉಂಡೆಗಳನ್ನ ಮಾಡ್ಕೊಳ್ಳಿ. ಎಲ್ಲ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡು ಆಗೋ ಅಷ್ಟೊತ್ತಿಗೆ ನಾ ಇಲ್ಲಿ ಸಾಂಬಾರು ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇದೆ ಸಾಂಬಾರು. ನೀಟಾಗಿ ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಂಡು ಉರಿನ ಕಮ್ಮಿ ಮಾಡ್ಕೊಳ್ಳಿ. ಉರಿ ಕಮ್ಮಿ ಮಾಡ್ಕೊಂಡು ಒಂದೊಂದೇ ಉಂಡೆಗಳನ್ನ ಸುತ್ತನೂ ಸ್ಪ್ರೆಡ್ ಮಾಡಿ ಹಾಕೊಳ್ಳಿ. ಒಂದೇ ಕಡೆ ಹಾಕೋಬಿಡಿ, ಸುತ್ತ ಎಲ್ಲ ಕಡೆನೂ ಹಾಕೊಳ್ಳಿ. ನಾವು ಉಂಡೆ ಯಾವ ಸೈಜಿಗೆ ಮಾಡಿರ್ತೀವಿ ಅದೇ ಸೈಜಿಗೆ ಇರೋದಿಲ್ಲ. ನಾವು ಸಾಂಬಾರ್ ಒಳಗಡೆ ಹಾಕಿದಾಗ ಉಂಡೆ ಹರಳ್ಕೊಳ್ಳುತ್ತದು ಕೈಮಾ ಉಂಡೆ. ಹಾಗಾಗಿ ನೀವು ಸುತ್ತ ಎಲ್ಲ ಕಡೆನೂ ಹಾಕೋಬೇಕು. ತುಂಬಾನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಕೈಮಾ ಉಂಡೆ ಸಾಂಬಾರು. ನೀವು ಇಡ್ಲಿ, ದೋಸೆ, ಚಪಾತಿ, ಪೂರಿ, ಅನ್ನ, ಮುದ್ದೆ ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಉಂಡೆ ಹಾಕೊಂಡ್ಮೇಲೆ ನಾನು ಒಂದು 5 ನಿಮಿಷ ಮುಚ್ಚಳನ ಮುಚ್ಚಿ 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀವು ಹಾಕಿದ ತಕ್ಷಣನೇ ಮಿಕ್ಸ್ ಮಾಡಬಾರ್ದು, ಉಂಡೆಗಳು ಹುಡ್ಕೊಂಡ್ಬಿಡ್ತವೆ. ಒಂದು 5 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಒಂದು ಉಂಡೆನೂ ಕೂಡ ಹೊಡೆದಿಲ್ಲ. ನೀವು ಕಡಲೆ ಪುಡಿನ ನೀಟಾಗಿ ಹಾಕಿ ಸ್ವಲ್ಪ ಹದ ನೋಡ್ಕೊಂಡೆ ಹಾಕೊಂಡು ಕಲಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನಿಮಗೆ ಕೈಮಾ ಉಂಡೆ ಹೊಡೆಯೋದಿಲ್ಲ. ನಿಮಗೆ ಚೆನ್ನಾಗಿ ಕೈಮಾ ಉಂಡೆ ಬೆಂದಿದೆ ಅಂದಾಗ ನೋಡಿ ಎಲ್ಲ ಈ ಥರ ಸಾಂಬಾರಿಂದ ಮೇಲ್ಗಡೆ ಬಂದ್ಬಿಡುತ್ತೆ ನೋಡಿ. ನಾವು ಅವಾಗ್ಲೇ ಸ್ವಲ್ಪ ಚಿಕ್ಕದಾಗಿ ಹಾಕಿದ್ವಿ ಅಲ್ಲ, ಸಾಂಬಾರ್ ಒಳಗೆ ಹಾಕಿದ ತಕ್ಷಣ ಅದು ಬೆಂದಿದ ತಕ್ಷಣ ಹಳ್ಕೊಂಡ್ಬಿಡುತ್ತೆ ನೋಡಿ. ಎಷ್ಟು ದಪ್ಪ ಆಗಿದೆ ಉಂಡೆ. ನೀವು ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕಾದ್ರೂ ಕೂಡ ಮಾಡ್ಕೋಬಹುದು ಉಂಡೆನ. ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ನೀವು ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಇಡ್ಲಿ, ದೋಸೆಗೆ ಅಥವಾ ಚಪಾತಿಗೆ ಅನ್ನೋದಿದ್ರು ಕೂಡ ಇನ್ನು ಸ್ವಲ್ಪ ಗಟ್ಟಿನೂ ಕೂಡ ಮಾಡ್ಕೋಬಹುದು. ನಿಮಗೆ ಬೆಸ್ಟ್ ಕೈಮಾ ಉಂಡೆ ಬೆಂದಿದೆ ಅಂದಾಗ ಈ ತರ ನೋಡಿ ಮೇಲ್ಗಡೆ ನೀಟಾಗಿ ತೇಲುತ್ತೆ ಉಂಡೆಗಳು, ಆಗ ಅದು ಕರೆಕ್ಟಾಗಿ ಬೆಂದಿರುತ್ತೆ. ಈಗ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ಕೈಮಾ ಉಂಡೆ ಹಾಕಿದ್ಮೇಲೆ ಒಂದು 10 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು ನೋಡಿ. ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಕೈಮಾ ಉಂಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.